ಆಕಾಶವಾಣಿ ಧಾರವಾಡ. ಸಮಾಚಾರ ದರ್ಶನ. ಮುಖ್ಯಾಂಶಗಳು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ನಾಡಿನಾದ್ಯಂತ ವ್ಯಾಪಕ ಪೂರ್ವ ಸಿದ್ಧತೆಗಳು ಪೂರ್ಣ. ಕೇಂದ್ರ ಪುರಸ್ಕೃತ ಸುಕನ್ಯಾ ಸಮೃದ್ಧಿ ಯೋಜನೆಗೆ ಸಾರ್ಥಕ 11 ವರ್ಷಗಳು ಪೂರ್ಣ. ಧಾರವಾಡದ ಮನೋಹರ ಗ್ರಂಥಮಾಲೆಯ ಅಟ್ಟಕ್ಕೆ ಪುಸ್ತಕ ಪ್ರೇಮಿ ಪದ್ಮಶ್ರೀ ಮಂಡ್ಯದ ಅಂಕೇಗೌಡರು ಭೇಟಿ. ಆರೋಗ್ಯಕರ ಮುಪ್ಪಿಗೆ ಯೋಗ ಧ್ಯೇಯದೊಂದಿಗೆ ನಾಳೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವದ ದೇಶವ್ಯಾಪಿ 12 ತಾಣಗಳನ್ನು ಯೋಗ ಪ್ರದರ್ಶನಕ್ಕಾಗಿ ಗುರುತಿಸಿದೆ. ಆ ಪೈಕಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ವಿಶ್ವ ಪರಂಪರೆಯ ತಾಣ ಹಂಪಿ ಸಹ ಯೋಗ ಪ್ರದರ್ಶನಕ್ಕೆ ಆಯ್ಕೆಯಾಗಿದೆ. ಹಂಪಿ ವಲಯದ ಉಪ ಅಧೀಕ್ಷಕ ಪುರಾತತ್ವವಿದ ಡಾ ಎಸ್.ಎಂ. ದೇವರಾಜ್ ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯು ಭಾರತದಲ್ಲಿ ಒಟ್ಟು 100 ಸ್ಥಳಗಳಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಮ್ಮಿಕೊಂಡಿದೆ. ಹಂಪಿಯ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆದಂತಹ ಸೆಂಟ್ರಲಿ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಆದಂತಹ ಎಲಿಫೆಂಟ್ ಸ್ಟೇಬಲ್ ಕೂಡ ಒಂದು. ಮಾನ್ಯ ಪ್ರಧಾನಮಂತ್ರಿಗಳು ಯೋಗ ದಿನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಆಯುಷ್ ಮಂತ್ರಾಲಯದ ನಿರ್ದೇಶನದಂತೆ ಬೆಳಿಗ್ಗೆ 6:30 ನಂತರ ಯೋಗ ದಿನವನ್ನು ಆಚರಿಸಲಾಗುತ್ತದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯ ಸ್ಮಾರಕಗಳಲ್ಲಿ 12 ಗಂಟೆಯವರೆಗೆ ಯೋಗಾಭ್ಯಾಸವನ್ನು ಮಾಡಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಯೋಗ ಗುರುಗಳನ್ನು ಆಮಂತ್ರಿಸಿ ಕೆಲವು ಯೋಗಾಸನಗಳನ್ನು ಕೂಡ ಹಮ್ಮಿಕೊಂಡಿದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಹಂಪಿ ವಲಯವು ಎಲಿಫೆಂಟ್ ಟೇಬಲ್ ಕಮಲಾಪುರ ಇಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದಕ್ಕೆ ವಿದ್ಯಾರ್ಥಿಗಳು, ಸಾರ್ವಜನಿಕರು, ಇಲಾಖೆಯ ಸಿಬ್ಬಂದಿಯೂ ಸಹ ಆಗಮಿಸಿ ಯೋಗ ದಿನದಲ್ಲಿ ಎಲ್ಲರೂ ಸಹ ಪಾಲ್ಗೊಳ್ಳಲಿದ್ದಾರೆ. ಆಯುಷ್ ಇಲಾಖೆಯ ಸಹಯೋಗದಲ್ಲಿ ಬೆಳಗಾವಿ ಜಿಲ್ಲಾಡಳಿತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲು ಸಕಲ ಸಿದ್ಧತೆಗಳನ್ನು ಕೈಗೊಂಡಿದೆ. ಸುವರ್ಣ ವಿಧಾನಸೌಧದ ಎದುರು ನಾಳೆ ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆಯವರೆಗೆ ಯೋಗ ಪ್ರದರ್ಶನ ನಡೆಯಲಿದೆ. ಸಮಾಚಾರ ದರ್ಶನಕ್ಕಾಗಿ ಬೆಳಗಾವಿ ಜಿಲ್ಲೆ ಆಯುಷ್ ಅಧಿಕಾರಿ ಡಾ ಶ್ರೀಕಾಂತ್ ಸುಣದೋಳಿ ಮಾಹಿತಿ ನೀಡಿದ್ದಾರೆ. ಈ ವರ್ಷದ ಘೋಷವಾಕ್ಯ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಜೂನ್ 21ರಂದು ಸುವರ್ಣ ವಿಧಾನಸೌಧ ಬೆಳಗಾವಿಯಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆವರೆಗೂ ಸಂಭ್ರಮದಿಂದ ಆಚರಿಸಲು ತಯಾರಿ ಮಾಡಿಕೊಳ್ಳಲಾಗಿದೆ. ಕೇಂದ್ರ ಪುರಸ್ಕೃತ ಸುಕನ್ಯಾ ಸಮೃದ್ಧಿ ಯೋಜನೆ ಸಾರ್ಥಕ 11 ವರ್ಷಗಳನ್ನು ಪೂರ್ಣಗೊಳಿಸಿದೆ. ಬೇಟಿ ಬಚಾವೋ ಬೇಟಿ ಪಢಾವೋ ಧ್ಯೇಯದೊಂದಿಗೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಕೇಂದ್ರ ಸರ್ಕಾರ 2015ರಲ್ಲಿ ಜಾರಿಗೆ ತಂದ ಮಹತ್ವಾಕಾಂಕ್ಷಿ ಸುಕನ್ಯಾ ಸಮೃದ್ಧಿ ಯೋಜನೆ ವೈಶಿಷ್ಟ್ಯದ ಕುರಿತು ವಿಜಯಪುರ ಜಿಲ್ಲೆ ಅಂಚೆ ಅಧೀಕ್ಷಕ ಮಹಂತೇಶ್ ತೊಗರಿ ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಸುಕನ್ಯಾ ಸಮೃದ್ಧಿ ಯೋಜನೆ ಉತ್ತರವಾದ ಯೋಜನೆ ಬೇಟಿ ಬಚಾವ್ ಬೇಟಿ ಪಢಾವ್. ಒಬ್ಬ ತಂದೆ ತಾಯಿಗೆ ಗರಿಷ್ಠ 2 ಜನ ಹೆಣ್ಣು ಮಕ್ಕಳದ್ದು ಈ ಖಾತೆಯನ್ನ ತೆರೀಬಹುದು. ಆ ಖಾತೆ ತೆರೀಲಿಕ್ಕೆ ಮಗಳ ವಯಸ್ಸು 10 ವರ್ಷ ದಾಟಿರಬಾರದು. ಖಾತೆ ತೆರೀಲಿಕ್ಕೆ ಕನಿಷ್ಠ ಮೊತ್ತ 250 ರೂಪಾಯಿಯಿಂದ ಪ್ರಾರಂಭ ಆಗುತ್ತೆ. ಇನ್ನು ಒಂದು ಸಲ ಖಾತೆ ಓಪನ್ ಆದ ನಂತರ ಒಂದು ಆರ್ಥಿಕ ವರ್ಷದಲ್ಲಿ ಕನಿಷ್ಠ 1,000 ಗರಿಷ್ಠ 1.5 ಲಕ್ಷ ರೂಪಾಯಿ ಜಮಾ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲಿ 2 ಮಕ್ಕಳ ಹೆಸರಲ್ಲಿ ನೀವು ಖಾತೆ ತೆರೆದಿದ್ರೆ ಅಲ್ಲಿ ಒಂದು ಮಗಳ ಹೆಸರಿನಲ್ಲಿ 75,000 ಗರಿಷ್ಠ ಜಮಾ ಮಾಡಬಹುದು. ವಿದ್ಯಾಭ್ಯಾಸಕ್ಕಾಗಿ ಮಗಳು 10th ಮುಗಿಸಿದ ನಂತರ ಅರ್ಧ ಅಮೌಂಟ್ ನಷ್ಟು ವಿಡ್ರಾವಲ್ ಮಾಡಲಿಕ್ಕೆ ಕೂಡ ಅವಕಾಶ ಇದೆ. ಮಗಳ ಮದುವೆ ಸಂದರ್ಭದಲ್ಲಿ ಮದುವೆ ದಿನಾಂಕ ನಿಗದಿಯಾದ 1 ತಿಂಗಳ ಮುಂಚೆ ಅಥವಾ ಮದುವೆ ದಿನಾಂಕದ 3 ತಿಂಗಳ ನಂತರ ಒಟ್ಟು ಮೊತ್ತವನ್ನ ವಿಡ್ರಾ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಖಾತೆ ತೆರೆದ ದಿನಾಂಕದಿಂದ 21 ವರ್ಷದವರೆಗೆ ಈ ಖಾತೆ ಚಾಲ್ತಿಯಲ್ಲಿದ್ದು ಖಾತೆಯನ್ನು ಕ್ಲೋಸ್ ಮಾಡಿಕೊಳ್ಳಬಹುದು. ಮೇರಾ ಖಾತಾ ಭಾಗ್ಯ ವಿಧಾತ ಧ್ಯೇಯದೊಂದಿಗೆ ಕೇಂದ್ರ ಸರ್ಕಾರ ಜಾರಿಗೊಳಿಸಿದ ಪ್ರಧಾನಮಂತ್ರಿ ಜನಧನ ಯೋಜನೆ ಹಾವೇರಿ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ. ಈ ಕುರಿತು ಜಿಲ್ಲಾ ಅಗ್ರಣಿ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕ ಎನ್.ಜಿ. ಪ್ರಭುದೇವ ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ 18 ವರ್ಷದಿಂದ ಮೇಲ್ಪಟ್ಟು 50 ವರ್ಷದ ಒಳಗಿರೋರಿಗೆ ಆಕ್ಸಿಡೆಂಟ್ ಡೆತ್ ಆದ್ರೂ ಆಯ್ತು, ಸ್ವಾಭಾವಿಕ ಸಾವಾದ್ರೂ ಕೂಡ ಆ ಒಂದು ಕುಟುಂಬಕ್ಕೆ 2 ಲಕ್ಷ ಕೊಡುವಂತ ಒಂದು ಯೋಜನೆ. ಈ ಒಂದು ಯೋಜನೆ ಸಿನ್ಸ್ ಇನ್ಸೆಪ್ಷನ್ ಆದಾಗಿಂದ 2330 ಜನ ಸಾವುಗಳು ಆಗಿರುವಂತಹ ಕುಟುಂಬಗಳಿಗೆ 46 ಕೋಟಿ 60 ಲಕ್ಷ ವಾರಸುದಾರರಿಗೆ ಬ್ಯಾಂಕ್ ಮೂಲಕ ಜಮಾ ಮಾಡಲಾಗಿದೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಪ್ಯೂರ್ಲಿ ಅಪಘಾತ ವಿಮೆ. ಇದು 18 ವರ್ಷದಿಂದ 70 ವರ್ಷ ಇರುವಂತಹ ಫಲಾನುಭವಿಗಳಿಗೆ
ಕೊಡುವಂತದ್ದು. ಸಿನ್ಸ್ ಇನ್ಸೆಪ್ಷನ್ ನಿಂದ 363 ಸಾವುಗಳಾಗಿದೆ. ಅವರಿಗೆ 7,12,00,000 ಆ ಫಲಾನುಭವಿ ಕುಟುಂಬದ SP ಖಾತೆಗೆ ಜಮಾ ಕೊಟ್ಟಿದ್ದೀವಿ. ಅಪರೂಪದ ಪುಸ್ತಕ ಪ್ರೇಮಿ ಪದ್ಮಶ್ರೀ ಪುರಸ್ಕೃತ ಮಂಡ್ಯ ಜಿಲ್ಲೆ ಪಾಂಡವಪುರದ ಅಂಕೇಗೌಡರು ಧಾರವಾಡದ ಮನೋಹರ ಗ್ರಂಥಮಾಲೆಯ ಅಟ್ಟಕ್ಕೆ ಭೇಟಿ ನೀಡಿ ಸಂತಸ ವ್ಯಕ್ತಪಡಿಸಿದರು. ಪದ್ಮಶ್ರೀ ಜಿಬಿ ಜೋಶಿ ಅವರಿಂದ ಸ್ಥಾಪಿತವಾದ ಮನೋಹರ ಗ್ರಂಥಮಾಲೆಯ ಪ್ರಕಟಣೆಗಳನ್ನು ಪ್ರಬಂಧಕ ಸಮೀರ್ ಜೋಶಿ ಪರಿಚಯಿಸಿದರು. ಪುಸ್ತಕ ಭಂಡಾರವನ್ನು ವೀಕ್ಷಿಸಿ ಅಭಿಮಾನ ವ್ಯಕ್ತಪಡಿಸಿದ ಅಂಕೇಗೌಡರು ಮಕ್ಕಳಿಗೆ ಪುಸ್ತಕಗಳನ್ನೇ ಉಡುಗೊರೆಯಾಗಿ ನೀಡುವಂತೆ ಮನವಿ ಮಾಡಿದರು. ಸ್ನೇಹಿತರೆ, ಕಂಪ್ಯೂಟರ್ ಯುಗ ಬಂದಿದೆ, ಇನ್ನು ಪುಸ್ತಕವನ್ನ ಯಾರೂ ಮುಟ್ಟೋದಿಲ್ಲ. ಆದ್ರಿಂದ ಮುಂದೆ ಏನು ಅನ್ನೋದು ನಿಮ್ಮ ಆಲೋಚನೆ ಇರಬಹುದು. ಒಂದು ಮಾತು ಸತ್ಯ ಹೇಳ್ತೇನೆ, ಏನೇ ಅಲ್ಲೋಲ್ ಕಲ್ಲೋಲ ಆದ್ರೂ ಜನ ಮರಳಿ ಪುಸ್ತಕ ಲೋಕಕ್ಕೆ ಬರ್ತಾರೆ, ಬರಲೇಬೇಕು. ಒಂದು ಕುವೆಂಪು ಮಲೆಗಳಲ್ಲಿ ಮದುಮಗಳು, ಕಾನೂರು ಹೆಗ್ಗಳಿಕೆ ಪುಸ್ತಕ ನಾವು ಕಂಪ್ಯೂಟರ್ ಕುಂತ್ಕೊಂಡು ಓದ್ತೀವಿ ಅಂದ್ರೆ ಅದು ಹೇಗಿರ್ಬೋದು ಅಂತ ನೀವು ನೋಡಿ. ಅದೇ ಬದಲು ಪುಸ್ತಕನ ಹಿಡ್ಕೊಂಡು ಅದನ್ನು ಓದಿದಾಗ ಆಗೋ ಆನಂದ ಇದು ಅಂತ. ನಮ್ಮ ಮಕ್ಕಳನ್ನ ಸಾಧ್ಯವಾದಷ್ಟು ಓದೋದ್ರ ಕಡೆಗೆ ಸೆಳೆತ ಮಾಡೋಣ. ಮೊಬೈಲ್ ಇದೆಯಲ್ಲ ಅದನ್ನ ದೂರ ಎಸೆದು ಸಾಹಿತ್ಯದ ಕಡೆ ಗಮನ ಕೊಡಿ ಅಂತ ನಾವು ಹೇಳೋಣ. ಧಾರವಾಡದ ಮಾಳಮಡ್ಡಿಯ ಕೆಇ ಬೋರ್ಡ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ 7ನೇ ತರಗತಿ ವಿದ್ಯಾರ್ಥಿನಿ ಕುಮಾರಿ ಆದ್ಯಾ ರಾಮ್ ಕೌಲುಗುಡ್ಡ ಇಂಡಿಯನ್ ಟ್ಯಾಲೆಂಟ್ ಒಲಿಂಪಿಯಾಡ್ ಸಂಸ್ಥೆ ಸಂಘಟಿಸಿದ್ದ ಅಂತಾರಾಷ್ಟ್ರೀಯ ವಿಜ್ಞಾನ ಒಲಿಂಪಿಯಾಡ್ ಸ್ಪರ್ಧೆಯಲ್ಲಿ 6ನೇ ಸ್ಥಾನ ಹಾಗೂ ರಾಜ್ಯಕ್ಕೆ ಪ್ರಥಮರಾಗಿ ಹೊರಹೊಮ್ಮಿದ್ದಾರೆ. ಶಿಷ್ಯವೇತನ ಪುರಸ್ಕಾರಕ್ಕೂ ಅವರು ಭಾಜನರಾಗಿದ್ದಾರೆ. ಸಮಾಚಾರ ದರ್ಶನಕ್ಕಾಗಿ ಕುಮಾರಿ ಆದ್ಯಾ ರಾಮ್ ಕೌಲುಗುಡ್ಡ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ. ಇಂಡಿಯನ್ ಟ್ಯಾಲೆಂಟ್ ಒಲಿಂಪಿಯಾಡ್ ಅನ್ನೋ ಸಂಸ್ಥೆಯು ನಡೆಸಿದ ಅಂತಾರಾಷ್ಟ್ರೀಯ ವಿಜ್ಞಾನ ಒಲಿಂಪಿಯಾಡ್ ಪರೀಕ್ಷೆಯಲ್ಲಿ 2025-26 ಸಾಲಿನಲ್ಲಿ ನಾನು ರಾಜ್ಯಕ್ಕೆ 6ನೇ ರ್ಯಾಂಕ್ ಗಳಿಸಿದ್ದೇನೆ. ಈ ಸಾಧನೆಯು ನನಗೆ ತುಂಬಾ ಸಂತೋಷವನ್ನು ತಂದಿದೆ. ಈ ಮೂಲಕ ನನ್ನನ್ನು ಪರೀಕ್ಷೆಗೆ ತಯಾರಿ ಮಾಡಿಸಿದ ನನ್ನ ತಂದೆಯಾದ ಡಾಕ್ಟರ್ ರಾಮ್ ಕವಲ್ಗುಡ್ ಅವರಿಗೆ, ನನ್ನ ಶಾಲೆಯ ಎಲ್ಲಾ ಗುರುವೃಂದಕ್ಕೆ, ಪ್ರಾಂಶುಪಾಲರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವಿಜಯನಗರ ಜಿಲ್ಲೆಯಲ್ಲಿ ವಯೋವೃದ್ಧರ ಅನುಕೂಲಕ್ಕಾಗಿ ಸಹಾಯವಾಣಿ 1090 ಆರಂಭಿಸಿದ್ದು ಕಳೆದ ಏಪ್ರಿಲ್ನಿಂದ ಇಲ್ಲಿಯವರೆಗೆ ಒಟ್ಟು 16 ದೂರುಗಳು ದಾಖಲಾಗಿವೆ. ಆ ಪೈಕಿ 6 ದೂರುಗಳು ಇತ್ಯರ್ಥಗೊಂಡಿವೆ. ಹಿರಿಯ ನಾಗರಿಕರು ಹಾಗೂ ವಿಶೇಷಚೇತನರ ಸಬಲೀಕರಣ ಇಲಾಖೆಯ ವಿಜಯನಗರ ಜಿಲ್ಲೆ ಉಪನಿರ್ದೇಶಕಿ ಅನುಪಮಾ ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ. 1090ಗೆ ಕರೆ ಮಾಡಿದಲ್ಲಿ ಹಿರಿಯ ನಾಗರಿಕರಿಗೆ ಸಮಸ್ಯೆ ಬಂದಲ್ಲೂ ಸಹ ಪರಿಹಾರ ನೀಡಲಾಗುತ್ತದೆ. ವೃದ್ಧಾಪ್ಯ ವೇತನ ಇದೆ. 60 ವರ್ಷ ಮೇಲ್ಪಟ್ಟವರಿಗೆ 600 ರೂಪಾಯಿ ಮಾಸಿಕವಾಗಿ ಇರುತ್ತೆ. 65 ವರ್ಷ ಮೇಲ್ಪಟ್ಟವರಿಗೆ 1200 ರೂಪಾಯಿ ಮಾಶಾಸನ ಇರುತ್ತೆ. ವೃದ್ಧರು ಹ್ಯಾಂಡಿಕ್ಯಾಪ್ಟ್ ಇದ್ರೆ 1200 ರೂಪಾಯಿ ಮಾಶಾಸನವನ್ನ ಕೊಡಲಾಗುತ್ತದೆ. ಬಸ್ ಪಾಸ್ 25% ಅವರಿಗೆ ರಿಯಾಯಿತಿಯನ್ನು ಕೊಡಲಾಗುತ್ತೆ. ಟ್ರೈನ್ ಪಾಸ್ ಅಲ್ಲಿ 40% ಇರುತ್ತೆ. ಫ್ಲೈಟ್ ಸಹ 40% ಅವರಿಗೆ ರಿಯಾಯಿತಿ ನೀಡಲಾಗುತ್ತದೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಶಾ ಧಾಮ್ಜಿ ಜಾಧವಜಿ ಛೇಡಾ ಸ್ಮಾರಕ ರಾಷ್ಟ್ರೋತ್ಥಾನ ರಕ್ತನಿಧಿ ರಕ್ತದೂತ ಎಂಬ ವಿಶಿಷ್ಟ ಸೇವೆ ಆರಂಭಿಸಿದೆ. ರಕ್ತದ ತುರ್ತು ಅವಶ್ಯಕತೆ ಇರುವವರು 9353623822 ಸಂಖ್ಯೆಗೆ ಕರೆ ಮಾಡಿದಲ್ಲಿ ರಕ್ತದೂತರು ಸ್ಥಳಕ್ಕೆ ಆಗಮಿಸಿ ಕೇವಲ 100 ರೂಪಾಯಿ ಹೆಚ್ಚುವರಿಯಾಗಿ ಪಡೆದು ರಕ್ತ ನೀಡುತ್ತಾರೆ. ರಕ್ತದೂತ ಸೇವೆ ಬಗ್ಗೆ ರಾಷ್ಟ್ರೋತ್ಥಾನ ರಕ್ತನಿಧಿಯ ಸಂಚಾಲಕ ದತ್ತಮೂರ್ತಿ ಕುಲಕರ್ಣಿ ಸಮಾಚಾರ ದರ್ಶನಕ್ಕಾಗಿ ಮಾಹಿತಿ ನೀಡಿದ್ದಾರೆ. ಸುಮಾರು 2500 ಯೂನಿಟ್ ಪ್ರತಿ ತಿಂಗಳ ನಾವು ರಕ್ತವನ್ನ ಹುಬ್ಬಳ್ಳಿ, ಧಾರವಾಡ, ಹಾವೇರಿ, ಗದಗ ಮತ್ತು ಅಕ್ಕಪಕ್ಕದ ಎಲ್ಲಾ ತಾಲೂಕು ಜಿಲ್ಲೆಯಲ್ಲಿ ಕೊಡ್ತಾ ಇದೀವಿ. ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದೀವಿ ಆಸ್ಪತ್ರೆಗಳಿಗೆ. ಫೋನ್ ಬಂದ ತಕ್ಷಣ ನಮ್ಮ ಸಿಬ್ಬಂದಿ ಆಸ್ಪತ್ರೆಗೆ ಹೋಗಿ ಬ್ಲಡ್ ಸ್ಯಾಂಪಲ್ ಮತ್ತು ಹಾಸ್ಪಿಟಲ್ ಲೆಟರ್ ತೆಗೆದುಕೊಂಡು ಬ್ಲಡ್ ಬ್ಯಾಂಕಿಗೆ ಬಂದು ಕ್ರಾಸ್ ಮ್ಯಾಚಿಂಗ್ ಮಾಡಿ ಆಸ್ಪತ್ರೆಗೆ ಮುಟ್ಟಿಸುವ ಒಂದು ವ್ಯವಸ್ಥೆ, ನೂತನ ಸೇವೆಯನ್ನ ಪ್ರಾರಂಭ ಮಾಡಿದೀವಿ. ಇದು ಈ ವಾರದ ಸಮಾಚಾರ ದರ್ಶನ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ. ಸಂಪಾದಕರು ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ನಿರೂಪಣೆ ಹರ್ಷವರ್ಧನ್ ಶೀಲ್ವಂತ್. ಸಂಕಲನ ಆರತಿ ದೇವಶಿಖಾಮಣಿ. ಸಹಕಾರ ಮುರ್ತುಜಾ ಹೊಂಗಲ್ ಹಾಗೂ ಉಮೇಶ್ ಗೋಳಣ್ಣವರ್. ಮುಂದಿನ ವಾರ ಇದೇ ವೇಳೆಗೆ ಮತ್ತೆ ಮೂಡಿ ಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.